ಏಲಕ್ಕಿ ನಗರಿ ಹಾವೇರಿ ಅವ್ಯವಸ್ಥೆಗಳ ಆಗರವಾಗಿದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿಯ ಜನ ನಿತ್ಯವೂ ಕೂಡ ನರಕ ಯಾತನೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ ಸ್ಟ್ಯಾಂಡ್ ಇದೆ, ಬಸ್ ಇಲ್ಲದೆ ಜನ ರೋಸಿ ಹೋಗಿದ್ದು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬಸ್ ಸ್ಟಾಪ್ ನಿರ್ಮಿಸಿ 12 ವರ್ಷವಾದರೂ ಬಸ್ ಬರೋದೇ ಇಲ್ಲ. ಆಟೋ ಚಾಲಕರ ದುಬಾರಿ ಬೆಲೆಗೆ ಜನರು ಕಂಗಾಲು. ಹಾವೇರಿ ನಗರಸಭೆಯು ನಗರದ ಜನರಿಗೆ ಮತ್ತು ಜಿಲ್ಲೆಯ ಜನರ ಅನುಕೂಲಕ್ಕಾಗಿ ಕಚೇರಿ ಹಾಗೂ ಬೇರೆ ಬೇರೆ ಏರಿಯಾಗಳಿಗೆ ಸಾಗೋದಕ್ಕೆ ನಗರ ಸಂಚಾರ ಆರಂಭ ಮಾಡಿತು. ನಗರಸಭೆಯು 2013ರಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರದ ಪ್ರಮುಖ ಏರಿಯಾದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಯಿತು. ನಗರ ಸಂಚಾರ ಆರಂಭಿಸಿದ ಒಂದೇ ಒಂದು ತಿಂಗಳಲ್ಲಿ ಬಸ್ ಸಂಚಾರ ಬಂದ್ ಆಗಿದೆ. ನಗರಸಭೆ ಸಾರಿಗೆ ಇಲಾಖೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವಿಚಾರವಾಗಿ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ನಗರ ಸಾರಿಗೆ ಸಂಸ್ಥೆ ಇಂದ ನಗರ ಸಾರಿಗೆ ಅಂತೇಳಿ ಹಾವೇರಿ ಒಳಗೆ 2013ರಲ್ಲಿ ಪ್ರಾರಂಭ ಆಗಿತ್ತು. ಅದು ಕೆಲವೇ ದಿನಗಳಲ್ಲಿ ಮತ್ತು ಮರೀಚಿಕೆ ಆಯಿತು. ಇವತ್ತು ಜನರಿಗೆ ಸಾಕಷ್ಟು ಅನಾನುಕೂಲ ಆಗಿದೆ. ಯಾಕಂದ್ರೆ ಇವತ್ತೊಂದು ಆಟೋ ಚಾಲಕ ಒಂದು ಆಟೋ ರೇಟ್ ಕೇಳ್ಬಿಟ್ರೆ ಇವತ್ತು GH ಕಾಲೇಜ್ ಬಿಡಕ್ಕೆ 70 ರೂಪಾಯಿ 80 ರೂಪಾಯಿ ದರ ನಿಗದಿ ಮಾಡ್ತಾರೆ. ಇವತ್ತು ಬಡ ಜನರಿಗೆ ಇವತ್ತು ಅನಾನುಕೂಲ ಆಗಿದೆ. ಹಿಂಗಾಗಿ ನಗರ ಸಾರಿಗೆ ಸಂಸ್ಥೆಯನ್ನ ನಗರ ಸಾರಿಗೆಯನ್ನ ತುರ್ತಾಗಿ ಮಾನ್ಯ ಸರ್ಕಾರ, ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು KSRTC ಇಲಾಖೆಯವರು ಇದನ್ನ ಇತ್ತ ಗಮನ ಹರಿಸಿ ಸಾರ್ವಜನಿಕರಿಗೆ ಅಡ್ಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತೇನೆ. ಹಾವೇರಿಯ ಪ್ರಮುಖ ನಗರದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಿ 12 ವರ್ಷ ಕಳೆದಿದೆ. ಆದರೆ ಬಸ್ ಬಿಡದೆ ಬಸ್ ನಿಲ್ದಾಣ ಹಾಳಾಗಿದೆ. ಇದರಿಂದ ಆಟೋಗಳ ಹಾವಳಿ ಹೆಚ್ಚಾಗಿದೆ. ಸಮೀಪದ ಪ್ರದೇಶಗಳಿಗೆ 50ರಿಂದ 100 ರೂಪಾಯಿ ಕೇಳ್ತಾರೆ. ಹೀಗಾಗಿ ಬಡ ಜನರು ನಗರ ಸಾರಿಗೆ ಇಲ್ಲದೆ ಪರದಾಡ್ತಿದ್ದಾರೆ. ಶಾಲೆಯ ಮಕ್ಕಳು ಸಹ ನಿತ್ಯವೂ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿದೆ. ಹೀಗಾಗಿ ನಗರದಲ್ಲಿ 2 ಎಲೆಕ್ಟ್ರಿಕ್ ಬಸ್ ಬಿಡುವ ವ್ಯವಸ್ಥೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. KSRTC ಮತ್ತು ಹಾವೇರಿ ನಗರಸಭೆ ಸೇರ್ಕೊಂಡು ಒಂದು ನಗರ ಸಭೆಗೆ ಒಂದು ಬಸ್ ಅನ್ನ ವ್ಯವಸ್ಥೆ ಮಾಡಿದ್ರು. ಸ್ವಲ್ಪ ದಿವಸಗಳಾದ ನಂತರ ಅದು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸ್ಬಿಡ್ತು. ಅಟ್ಲೀಸ್ಟ್ ಒಂದು 2 ಎಲೆಕ್ಟ್ರಿಕ್ ಬಸ್ಗಳನ್ನಾದ್ರೂ ಅನುಕೂಲ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಇವತ್ತು ಒಟ್ನಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರವಾಗಿ 27 ವರ್ಷ ಕಳೆದ್ರೂ ಜನರು ಸಾರಿಗೆಯಿಂದ ವಂಚಿತರಾಗ್ತಾ ಇದ್ದಾರೆ. ಇನ್ನಾದರೂ ಸಾರಿಗೆ ಇಲಾಖೆ ಮತ್ತು ನಗರಸಭೆ ಸಿಬ್ಬಂದಿ ಹಾವೇರಿ ನಗರದಲ್ಲಿ ನಗರ ಸಾರಿಗೆ ಆರಂಭಿಸುವ ಮೂಲಕ ಜನರಿಗೆ ಅನುಕೂಲ ಮಾಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.